ಯಾವುದೇ ಕ್ಷೇತ್ರ ಇರಲಿ, ಅಲ್ಲಿ ಹೆತ್ತವರು ತಮ್ಮ ಮಕ್ಕಳನ್ನ ಕರ್ಕೊಂಡ್ಬರ್ಬೇಕು, ಆ ಮೂಲಕ ಅಲ್ಲಿ ಬೆಳೆಸ್ಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ. ಅದು ಕಾಮನ್. ರಾಜಕಾರಣಿಗಳ ಮಕ್ಕಳು ರಾಜಕೀಯಕ್ಕೆ ಬರಬೇಕು, ಆ ಒಲವು ಅವ್ರ ಹತ್ರ ಇರುತ್ತೆ. ಇನ್ನ ಸಿನಿಮಾ ರಂಗದಲ್ಲಿ ಬಂದ್ರೆ ಸಿನಿಮಾ ರಂಗದ ಒಂದಷ್ಟು ಏನ್ ಸ್ಟಾರ್ಸ್ ಇದ್ದಾರೆ, ಅವ್ರ ಮಕ್ಕಳು ಕೂಡ ಸಿನಿಮಾ ರಂಗಕ್ಕೆ ಬರಬೇಕು ಅನ್ನೋ ಆಸೆ, ಪ್ರೀತಿ ಇದ್ದೇ ಇರುತ್ತೆ. ಅದು ಹೀಗಿಂದಲ್ಲ, ಇಂದಿನಿಂದನೂ ಕೂಡ ನಡ್ಕೊಂಡ್ ಬಂದಿರತಕ್ಕಂಥ ಒಂದು ಪದ್ಧತಿ ಅಂತಾನೆ ಹೇಳ್ಬೋದು. ಸೊ ಯಾವುದೇ ಕ್ಷೇತ್ರ ತಗೊಳ್ಳಿ, ಪೊಲೀಸ್ ಇಲಾಖೆಯಲ್ಲೇ ಆಗಿರ್ಬೋದು, ಅವ್ರ ಮಕ್ಕಳು ಪೊಲೀಸ್ ಆಗ್ಬೇಕು, ಅಥವಾ ಮೇಷ್ಟ್ರ ಮಕ್ಕಳು ಮೇಷ್ಟ್ರ ಆಗ್ಬೇಕು, ಈ ರೀತಿಯ ಆಸೆಗಳು ಸಹಜ. ಆದ್ರೆ ಸಿನಿಮಾ ರಂಗಕ್ಕೆ ಬರೋದಾದ್ರೆ, ಸಿನಿಮಾ ರಂಗದಲ್ಲಿ ಒಂದಷ್ಟು ಜನ ಸ್ಟಾರ್ ಆಗ್ಬೇಕಂತ ಬರ್ತಾರೆ, ಒಂದಷ್ಟು ಜನ ಡೈರೆಕ್ಟರ್ ಆಗ್ಬೇಕಂತ ಬರ್ತಾರೆ, ಒಂದಷ್ಟು ಜನ ತಂತ್ರಜ್ಞರು ಕೂಡ ಆಗ್ಬೇಕು ಅಂತ ಬರ್ತಾರೆ. ಇಲ್ಲಿ ಏನೋ ಆಗ್ಬೇಕಂತ ಬಂದವರು ಏನೋ ಆಗ್ತಾರೆ. ಇನ್ ಕೆಲವರು ಸಂಗೀತ ಲೋಕದಲ್ಲಿ ಕೂಡ ಮಿಂದೇಳ್ಬೇಕು ಅಂತ ಬರ್ತಾರೆ. ಕೆಲವರು ಸಂಗೀತ ಲೋಕದಲ್ಲಿ ಒಂದಷ್ಟು ಹೆಜ್ಜೆಗಳನ್ನ ಇಟ್ಟು ಮೇಲ್ ನಿಂತಿರೋ ಉದಾಹರಣೆಗಳು ಕೂಡ ಕಣ್ಮುಂದೆ ಇದೆ. ಈ ವಿಚಾರ ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ಕನ್ನಡ ಚಿತ್ರರಂಗದಲ್ಲಿ ಕಿಚ್ಚ ಸುದೀಪ್ ಅವರು ಒಬ್ಬ ನಟ ಅಷ್ಟೇ ಅಲ್ಲ, ಅದ್ಭುತ ನಿರ್ದೇಶಕ, ನಿರ್ಮಾಪಕ, ಅದರ ಜೊತೆ ಒಳ್ಳೆ ಗಾಯಕರು ಕೂಡ ಹೌದು. ಗಾಯನ ಬರೇ ಅವ್ರಿಗೆ ಅಷ್ಟೇ ಸೀಮಿತ ಆಗ್ಲಿಲ್ಲ, ಅವರ ಮಗಳು ಸಾನ್ವಿ ಸುದೀಪ್ ಅವ್ರಿಗೂ ಕೂಡ ಗಾಯನ ನಂಟು ಇಲ್ಲಿವರೆಗೂ ಮುಂದುವರ್ಕೊಂಡ್ ಬಂತು. ಆಗಾಗ ಸಾನ್ವಿ ಅವರು ಒಂದಷ್ಟು ಹಾಡುಗಳನ್ನ ಹೇಳ್ತಾ ಇದ್ರು, ಅದು ಸಾಕಷ್ಟು ವೈರಲ್ ಆಗ್ತಾ ಇತ್ತು. ಆದ್ರೆ ಸಿನಿಮಾಗಳಲ್ಲಿ ಇವ್ರು ಹಾಡ್ತಾರ ಅನ್ನೋ ಒಂದು ಪ್ರಶ್ನೆ ಎಲ್ರಿಗೂ ಇತ್ತು. ಒಂದಷ್ಟು ಸಿನಿಮಾಗಳಲ್ಲೂ ಕೂಡ ಹಾಡಿದ್ರು, ಆದ್ರೆ ಅಷ್ಟು ಸುದ್ದಿ ಆಗ್ಲಿಲ್ಲ. ನೋಡಿ, ಒಬ್ಬ ಸ್ಟಾರ್ ನಟರ ಮಕ್ಕಳು ಏನೇ ಮಾಡಿದ್ರು ಸುದ್ದಿ ಆಗುತ್ತೆ, ಸ್ಟಾರ್ಗಳು ಇನ್ನೇನೋ ಮಾಡಿದ್ರೆ ಅದು ದೊಡ್ಡ ಸುದ್ದಿ ಆಗುತ್ತೆ. ಸಾನ್ವಿ ಸುದೀಪ್ ಅವರು ಒಂದು ಹಾಡನ್ನ ಹಾಡ್ತಾರೆ, ಅದು ಮಾರ್ಕ್ ಸಿನಿಮಾದ ಮಸ್ತ್ ಮಲೈಕನ್ನ ಹಾಡು. ಆ ಹಾಡು ಇವತ್ತಿಗೆ ಹೆಚ್ಚು ಕಮ್ಮಿ 33 ಮಿಲಿಯನ್ ವೀಕ್ಷಣೆ ಕಂಡಿದೆ. ಸಿನಿಮಾ ಥಿಯೇಟರ್ ನಲ್ಲಿ ಇಲ್ಲ, ಸಿನಿಮಾ ಕಣ್ಮರೆ ಆದ್ರೂ ಕೂಡ ಆ ಹಾಡು ಯೂಟ್ಯೂಬ್ ನಲ್ಲಿ ಇವತ್ತಿಗೂ ಕೂಡ ಸಾಕಷ್ಟು ಮೆಚ್ಚುಗೆನ ಪಡಿತಾ ಇದೆ. ಒಂದು ಸ್ಟಾರ್ ಮಗಳು ಅನ್ನೋ ಒಂದು ಕಾರಣ ಆದ್ರೆ, ಇನ್ನೊಂದು ಅವರು ಹಾಡಿರ್ತಕ್ಕಂಥ ಒಂದು ಧ್ವನಿ. ಸೊ ಧ್ವನಿ ಚೆನ್ನಾಗಿದೆ ಅನ್ನೋ ಕಾರಣಕ್ಕೆ ಸಿನಿಮಾದಲ್ಲಿ ಹಾಡಿದ್ರು, ಸ್ಟಾರ್ ಮಗಳು ಅನ್ನೋ ಕಾರಣಕ್ಕೆ ಸಿನಿಮಾದಲ್ಲಿ ಹಾಡಲು ಅವಕಾಶ ಕೊಟ್ಟಿಲ್ಲ. ಇದನ್ನ ನೆನಪಲ್ಲಿ ಇಟ್ಕೋಬೇಕು. ಸಾನ್ವಿ ಸುದೀಪ್ ಅವರು ಅದ್ಭುತ ಪ್ರತಿಭೆ, ಅವರು ಅದ್ಭುತವಾಗಿ ಹಾಡ್ತಾರೆ ಕೂಡ. ವೆಸ್ಟರ್ನ್ ಮತ್ತು ಇಂಡಿಯನ್ ಎರಡೂ ಸಂಗೀತದ ಜ್ಞಾನ ಇರ್ತಕ್ಕಂಥವ್ರು, ಎರಡನ್ನೂ ಕೂಡ ಹಿಡಿತದಲ್ಲಿ ಇಟ್ಕೊಂಡಿರೋಂಥ ಸಾನ್ವಿ ಅವರು ಹಾಡುವ ಮೂಲಕ ಎಲ್ಲರ ಮನಸ್ಸನ್ನ ಗೆದ್ದಿದ್ದಾರೆ. ಈಗ ವಿಷಯ ಏನು ಅಂದ್ರೆ, ಈ ಹಾಡು ಬರೇ ಸೌತ್ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿ ಅಲ್ಲಷ್ಟೇ ಗುರ್ಸ್ಕೊಳ್ಳಿಲ್ಲ, ದೂರದ ಬಾಲಿವುಡ್ ಅಂಗಳದಲ್ಲೂ ಕೂಡ ಸಾನ್ವಿ ಹಾಡಿನ ಸದ್ದು ಕೇಳಿಸ್ತಾ ಇದೆ. ಹಾಗಾಗಿ ಆ ಸದ್ದು ಸಲ್ಮಾನ್ ಖಾನ್ ಕಿವಿಗೂ ಕೂಡ ಬಿತ್ತು. ಸಲ್ಮಾನ್ ಖಾನ್ ತಮ್ಮ ಸ್ಟೋರಿಯಲ್ಲಿ, ಇನ್ಸ್ಟಾಗ್ರಾಮ್ನಲ್ಲಿ ಈ ಹಾಡಿನ ಒಂದು ಲಿಂಕ್ ನ ಹಾಕೊಂಡಿದ್ದಾರೆ. ಸಾನ್ವಿ ಸುದೀಪ್ಗೆ ಮತ್ತೆ ಕಿಚ್ಚ ಸುದೀಪ್ ಅವರಿಗೆ ಇಬ್ರಿಗೂ ಟ್ಯಾಗ್ ಮಾಡಿ ಆ ಹಾಡು ತುಂಬಾ ಸೊಗಸಾಗಿದೆ, ಸುಂದರವಾದ ಹಾಡು ಅಂತೇಳಿ ಒಂದೆರಡು ಲೈನ್ ಬರೆದು ವಿಶ್ ಮಾಡಿದ್ದಾರೆ. ಸೊ ಅಲ್ಲಿಗೆ ಬಾಲಿವುಡ್ ಅಂಗಳದಲ್ಲೂ ಕೂಡ ಸಾನ್ವಿ ಸುದೀಪ್ ಅವರ ಮಾರ್ಕ್ ಸಿನಿಮಾದ ಮಸ್ತ್ ಮಲೈಕಾ ಸಾಂಗ್ ಮತ್ತು ಸಾಕಷ್ಟು ಪ್ರತಿಧ್ವನಿಸ್ತಾ ಇದೆ. ಇಲ್ಲಿ ಹೇಳಕ್ ಹೊರಟಿರೋ ವಿಷಯ ಇಷ್ಟೇ, ಸಲ್ಮಾನ್ ಖಾನ್ ಯಾವಾಗ ಈ ಹಾಡನ್ನ ಟ್ಯಾಗ್ ಮಾಡ್ತಾರೆ, ಈ ಹಾಡಿನ ಬಗ್ಗೆ ಹೊಗಳ್ತಾರೆ, ಅಲ್ಲಿಗೆ ಸಾನ್ವಿ ಸುದೀಪ್ ಅವರ ಮತ್ತೊಂದು ಹಂತ ತಲುಪ್ತ ಅಂತಾನೆ ಹೇಳ್ಬೋದು. ಯಾಕೆ ಅಂದ್ರೆ, ಸಲ್ಮಾನ್ ಖಾನ್ ಅಂತ ಒಬ್ಬ ಸೂಪರ್ ಸ್ಟಾರ್ ಸಾನ್ವಿ ಅವರ ಹಾಡನ್ನ ಇಷ್ಟಪಡ್ತಾರೆ, ಸಾನ್ವಿ ಅವರ ಧ್ವನಿಯನ್ನ ಇಷ್ಟಪಡ್ತಾರೆ, ಸೊ ಮೆಚ್ಚುಗೆನ ವ್ಯಕ್ತಪಡಿಸ್ತಾರೆ. ಸೊ ಆ ಹಾಡು ಇನ್ನಷ್ಟು ವ್ಯೂಸ್ನ ಕಾಣುತ್ತೆ. ಇದು ಒಂದು ಮಜಲಾದರೆ, ಇನ್ನೊಂದು ಮಜಲು ಅಂತಂದ್ರೆ, ಸಾಕಷ್ಟು ಕಡೆ ಸಾನ್ವಿ ಸುದೀಪ್ ಅವರು ಒಂದಷ್ಟು ವೇದಿಕೆಗಳಲ್ಲೂ ಕೂಡ ಒಂದಷ್ಟು ಹಾಡುಗಳನ್ನ ಹಾಡಿದ್ದಾರೆ. ಸೊ ಸಾನ್ವಿ ಸುದೀಪ್ ಅವರ ಈ ಹಾಡು ಯಾವಾಗ ಸಲ್ಮಾನ್ ಖಾನ್ ಮೆಚ್ಚುಗೆ ವ್ಯಕ್ತಪಡಿಸ್ತಾರೆ, ಆಗ ಸಹಜವಾಗಿಯೇ ಅದು ಖುಷಿ ಇದ್ದೇ ಇರುತ್ತೆ. ಸಾನ್ವಿ ಅವರಿಗೆ ಸಲ್ಮಾನ್ ಖಾನ್ ಅವರು ಈ ಹಾಡನ್ನ ಮೆಚ್ಚುಗೆ ಪಟ್ಟ ತಕ್ಷಣನೇ ಅವರು ಮತ್ತೊಂದು ಟ್ಯಾಗ್ ಮಾಡ್ತಾರೆ. ಟ್ಯಾಗ್ ಮಾಡಿದ ತಕ್ಷಣ ಅವರು ಒಂದು ಧನ್ಯವಾದಗಳನ್ನ ಅರ್ಪಣೆ ಮಾಡ್ತಾರೆ. ಸೊ ಸಾಮಾನ್ಯವಾಗಿ ಸ್ಟಾರ್ ಮಗಳು ಅನ್ನೋ ಕಾರಣಕ್ಕೆ ಸಲ್ಮಾನ್ ಖಾನ್ ನೋಡಿದ್ರ ಅನ್ನೋ ಪ್ರಶ್ನೆಗಳು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇದೆ. ಚರ್ಚೆ, ಕಾಮೆಂಟ್ಗಳು ಪಕ್ಕಕ್ಕಿಡೋಣ. ಆದ್ರೆ ಸಾನ್ವಿ ಒಬ್ಬ ಪ್ರತಿಭಾವಂತ ಗಾಯಕಿ, ಅದ್ಭುತವಾಗಿ ಹಾಡ್ತಾರೆ. ಬರೇ ಈ ಹಾಡಷ್ಟೇ ಹಾಡಿಲ್ಲ, ಅವರು
ಹಿಂದೆ ಕೂಡ ಅವರು ಸುದೀಪ್ ಅವರ ಅಕ್ಕನ ಮಗ ಒಂದು ಸಿನಿಮಾ ಮಾಡಿದ್ರು. ಸೊ ಆ ಸಿನಿಮಾದಲ್ಲೂ ಕೂಡ ಅವರು ಆ ಹಾಡನ್ನು ಹಾಡಿದ್ರು. ಅದೇ ಹಾಡು ಹೊರಗೆ ಬರಲಿಲ್ಲ. ಜಿಮ್ಮಿ ಅನ್ನೋ ಸಿನಿಮಾ ಅದು ಆಕ್ಚುಲಿ. ಅಲ್ಲೂ ಕೂಡ ಒಂದು ಟೈಟಲ್ ಟೀಸರ್ಗೆ ಅವರು ಧ್ವನಿ ಕೊಟ್ಟಿದ್ರು. ಅದು ಕೂಡ ಸಾಕಷ್ಟು ಒಳ್ಳೆಯ ಮೆಚ್ಚುಗೆ ಕೂಡ ಬಂದಿತ್ತು. ಅದರ ಜೊತೆಗೆ ತೆಲುಗಿನ ಹಿಟ್ 3 ಅನ್ನೋ ಒಂದು ಸಿನಿಮಾಗೂ ಕೂಡ ಸಾನ್ವಿ ಅವರ ಹಾಡಿತ್ತು. ಅಲ್ಲೂ ಕೂಡ ಅವರು ಸೌಂಡ್ ಮಾಡಿದ್ರು. ಅದಾದ ಮೇಲೆ ಒಂದಷ್ಟು ವೇದಿಕೆಗಳಲ್ಲಿ ಆಡ್ತಾರೆ. ಅಲ್ಲೂ ಕೂಡ ಸಾಕಷ್ಟು ಮೆಚ್ಚುಗೆ ಸಿಗುತ್ತೆ. ಬಿಗ್ ಬಾಸ್ ನಲ್ಲಿ ಕಿಚ್ಚನ ಚಪ್ಪಾಳೆ ಕೊಟ್ರೆ ಕಾಮೆಂಟ್ ಮೂಲಕ ಸೋಷಿಯಲ್ ಮೀಡಿಯಾದಲ್ಲಿ ಅವರ ಫ್ಯಾನ್ಸ್ಗಳು ಒಂದಷ್ಟು ಜನಗಳು ಚಪ್ಪಾಳೆ ಹೊಡೆದ್ರು. ಅದು ತಪ್ಪಿಲ್ಲ. ಇನ್ನ ಬರೀ ಈ ಶೈಲಿಯ ಹಾಡು ಅಂದ್ರೆ ಕಮರ್ಷಿಯಲ್ ಹಾಡಿಗಷ್ಟೇ ಸಾನ್ವಿ ಅವರು ಸೀಮಿತ ಆಗಿಲ್ಲ. ಅವರ ಧ್ವನಿ ಎಂಥದ್ದು ಅಂದ್ರೆ ಮೆಲೋಡಿ ಸಾಂಗಿಗೂ ಕೂಡ ಹಾಡಬಲ್ಲದು ಅಂತೇಳಿ ತೋರಿಸ್ಕೊಟ್ರು. ಇತ್ತೀಚೆಗೆ ಅವರು ಮ್ಯಾಂಗೋ ಪಚ್ಚ ಅಂತೇಳಿ ಒಂದು ಸಿನಿಮಾ, ಆ ಸಿನಿಮಾದಲ್ಲಿ ಅರಗಿಣಿ ಅನ್ನೋ ಒಂದು ಮೆಲೋಡಿ ಸಾಂಗ್ ಕೂಡ ಹಾಡಿದ್ದಾರೆ. ಸೊ ಆ ಹಾಡು ಅವರ ಸ್ವೀಟ್ ವಾಯ್ಸಿಗೆ ಒಂದು ಸಾಕ್ಷಿ ಅಂತಾನು ಹೇಳ್ಬೋದು. ಸೊ ಸಲ್ಮಾನ್ ಖಾನ್ ಈ ಹಾಡನ್ನ ಮೆಚ್ಚುಗೆ ವ್ಯಕ್ತಪಡಿಸಿದ ನಂತರ ಒಂದಷ್ಟು ಕಾಮೆಂಟ್ಸ್ ಕೂಡ ಬರ್ತಾ ಇದೆ. ಅಂದ್ರೆ ಸ್ಟಾರ್ ನಟಿ ಅನ್ನೋ ಕಾರಣಕ್ಕೆ ಅವ್ರು ಕೇಳಿಲ್ಲ ಅಂತ ನಾನು ಆಗ್ಲೇ ಹೇಳಿದೆ. ಸಾನ್ವಿ ಅವರ ಅದ್ಭುತ ಗಾಯಕಿ, ಒಳ್ಳೆಯ ಕಂಠ ಇದೆ. ಆ ಮೂಲಕ ಸುದೀಪ್ ಅವರ ಆತ್ಮೀಯರು ಸಲ್ಮಾನ್ ಖಾನ್ ಅನ್ನೋ ಕಾರಣಕ್ಕೆ ಅವರ ಹಾಡನ್ನ ಕೇಳಿ ಮೆಚ್ಚುಗೆನ ವ್ಯಕ್ತಪಡಿಸಿದ್ದಾರೆ. ಎಲ್ಲೋ ಒಂದ್ ಕಡೆಗೆ ಕೇಳು ಬರ್ತಾ ಇರೋದು ಒಂದು ಮಾತಂದ್ರೆ, ಸ್ಟಾರ್ ಮಕ್ಕಳು ಅಥವಾ ದೊಡ್ಡೋರ್ ಮಕ್ಕಳು ಅನ್ನೋ ಕಾರಣಕ್ಕೆ ಸಲ್ಮಾನ್ ಖಾನ್ ಹೇಳಿದ್ರ? ಸಾಕಷ್ಟು ಜನ ಬೇರೆ ಬೇರೆ ಪ್ರತಿಭಾವಂತರು ಕೂಡ ಮೂಲೆಯಲ್ಲಿದ್ದಾರೆ, ಗ್ರಾಮೀಣ ಪ್ರದೇಶದಲ್ಲಿದ್ದಾರೆ. ಅವರು ಹಾಡುಗಳು ಕೂಡ ಹಾಡಿದ್ದಾರೆ. ಅಂತ ಹಾಡುಗಳನ್ನು ಕೂಡ ಗುರುತಿಸಿ ಇದೇ ರೀತಿಯಾಗಿ ಒಂದು ಮೆಚ್ಚುಗೆಯನ್ನ ಸೂಚಿಸಿದ್ದಾರೆ. ಅಂತ ಪ್ರತಿಭೆಗಳು ಎಲ್ಲೋ ಬೆಳೀತವೆ, ಅಂತರ್ಗೂ ನೀವು ಸಪೋರ್ಟ್ ಮಾಡಿ ಅಂತ ಒಂದಷ್ಟು ಜನ ಕಾಮೆಂಟ್ಗಳು ಮಾಡ್ತಾ ಇದ್ದಾರೆ. ಅದೇನೇ ಇದ್ರು ಸಾನ್ವಿ ಸುದೀಪ್ ಅವರು ಹಾಡಿದ್ದಾರೆ. ಆ ಹಾಡನ್ನ ಸಲ್ಮಾನ್ ಖಾನ್ ಮೆಚ್ಚಿದ್ದಾರೆ. ಸೊ ಸಾನ್ವಿ ಅವರು ಈಗಾಗಲೇ ಧನ್ಯವಾದಗಳನ್ನು ಹೇಳಿದ್ದಾರೆ. ಸುದೀಪ್ ಅವರ ಪ್ರತಿಕ್ರಿಯೆ ಇನ್ನೂ ಏನಂತ ಗೊತ್ತಾಗಿಲ್ಲ. ಸೊ ಸುದೀಪ್ ಸಹಜವಾಗಿ ಅವರ ಸ್ನೇಹಿತರು ಜೊತೆಗೆಲ್ಲ ಕೆಲಸ ಮಾಡಿದ್ದಾರೆ, ಸಿನಿಮಾಗಳನ್ನು ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಆ ಪ್ರೀತಿ ಇದ್ದೇ ಇರುತ್ತೆ. ಹಾಗಾಗಿ ಒಂದೇ ಚಿತ್ರರಂಗದಲ್ಲಿ ಇರೋದ್ರಿಂದ ಸೊ ಕಾಮನ್ ಆಗಿ ಈ ರೀತಿಯ ಬೆಳವಣಿಗೆಗಳು ಸಹಜ. ಸ್ಟಾರ್ ಮಕ್ಕಳಿಗೆ ಸ್ಟಾರ್ಗಳೇ ಸಪೋರ್ಟ್ ಮಾಡಬೇಕು. ಆ ನಿಟ್ಟಿನಲ್ಲಿ ಇದೊಂದು ಮೆಚ್ಚುಗೆ ಸಲ್ಮಾನ್ ಖಾನ್ ಇಂದ ಸಿಕ್ಕಿದೆ. ಒಟ್ಟಾರೆ ಕೇಳಿ ಬರ್ತಾ ಇರೋದ ಒಂದು ಸಂಗತಿ ಏನಂದ್ರೆ, ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂಥ ಅನೇಕ ಪ್ರತಿಭೆಗಳಿದೆ. ಅಂತ ಪ್ರತಿಭೆಗಳಿಗೆ ಮನ್ನಣೆ ಸಿಗ್ತಾ ಇಲ್ಲ. ಸೊ ನಟನೆ ಆಗಿರ್ಬೋದು, ನಿರ್ದೇಶನ ಆಗಿರ್ಬೋದು, ಅಥವಾ ಬರಹವೇ ಆಗಿರ್ಬೋದು, ಅಂತ ಪ್ರತಿಭೆಗಳನ್ನ ಗುರುತಿಸುವಂತ ಕೆಲಸ ಮಾಡಬೇಕು. ಕೇವಲ ಬರೇ ನಮ್ಮ ಸರೌಂಡಿಂಗ್ ನಲ್ಲಿ ಇರ್ತಕ್ಕಂಥ ಕಲಾವಿದರ ಮಕ್ಕಳನ್ನೇ ಗುರುತಿಸಿ ಮೆಚ್ಚುಗೆ ವ್ಯಕ್ತಪಡಿಸೋದಕ್ಕಿಂತ ಬದಲಾಗಿ ಒಂದಷ್ಟು ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ಈಗೀಗ ಆ ಪ್ರತಿಭೆಯನ್ನ ತೋರಿಸ್ತಕ್ಕಿರ್ತ ಅನೇಕ ಪ್ರತಿಭಾವಂತರಿದ್ದಾರೆ. ಅಂತರ್ನ ಗುರುತಿಸಿ ಅವ್ರಿಗೂ ಕೂಡ ಒಂದು ವೇದಿಕೆ ಕಲ್ಪಿಸುವಂತ ಪ್ರಯತ್ನ ಆಗ್ಬೇಕು ಅನ್ನೋದು ಎಲ್ಲರ ಆ ಕಾಮೆಂಟ್ನ ಮೂಲ ಉದ್ದೇಶ ಮತ್ತು ಕಾಮೆಂಟ್ನ ಒಳಗಿನ ಒಂದು ಆಶಯ ಅಂತಾನು ಹೇಳ್ಬೋದು. ಸೊ ಈ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಯಾರೇ ಕೂಡ ಪ್ರತಿಭಾವಂತರನ್ನ ಗುರುತಿಸುವಂತ ಕೆಲಸ ಮಾಡಿದ್ರೆ ಖಂಡಿತವಾಗಿ ಚಿತ್ರರಂಗಕ್ಕೆ ಅವರು ಒಂದಿಷ್ಟು ಮುಂದಿನ ದಿನಗಳಲ್ಲಿ ಅಸೆಟ್ ಆಗ್ಬೋದು. ಅಂತ ಪ್ರಯತ್ನ ನಡಿಬೇಕು ಅನ್ನೋದು ಎಲ್ಲರ ಆಶಯ. ಒಂದಂತೂ ನಿಜ, ಕನ್ನಡ ಚಿತ್ರರಂಗದಲ್ಲಿ ಈಗ ಒಂದಷ್ಟು ಮಟ್ಟಿಗೆ ಹೊಸ ಬಗೆಯ ಸಿನಿಮಾಗಳು ಕೂಡ ಬರ್ತಾ ಇದೆ. ಕನ್ನಡದಲ್ಲಿ ಹೊಸಬರು ಅಂದ ತಕ್ಷಣ ಹೊಸತನ ಇದ್ದೇ ಇರುತ್ತೆ. ಸೊ ಎಲ್ಲೋ ಒಂದ್ ಕಡೆಗೆ ಕಿಚ್ಚ ಸುದೀಪ್ ಅವರೇ ಹೇಳಿದ್ರು, ಹೊಸಬ್ರು ಬಂದ ತಕ್ಷಣ ನಮಗೆ ಒಂದು ರೀತಿಯಾಗಿ ಭಯ ಆಗುತ್ತೆ ಅಂತೇಳಿ. ಯಾಕೆ ಭಯ ಅಂತಂದ್ರೆ, ಹೊಸಬ್ರು ಹೊಸತನದಿಂದ ಹೊಸ ಆಲೋಚನೆಗಳೊಂದಿಗೆ ಸಿನಿಮಾ ಮಾಡ್ತಾರೆ ಅಂತ. ಖಂಡಿತ ಆ ರೀತಿಯ ಸಿನಿಮಾ ಮಾಡಿದ್ರೆ ಮಾತ್ರ ಕನ್ನಡ ಚಿತ್ರರಂಗ ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗ್ಲಿಕ್ಕೆ ಸಾಧ್ಯ. ಈಗಾಗಲೇ ಕನ್ನಡ ಚಿತ್ರರಂಗ ಬರೀ ಸ್ಯಾಂಡಲ್ವುಡ್ ಅಷ್ಟೇ ಸೀಮಿತ ಆಗ್ದೇನೆ ಸೌತ್ ಇಂಡಿಯನ್ ಏನು ಸಿನಿಮಾ ಇಂಡಸ್ಟ್ರಿ ಇದೆ ಅದನ್ನ ದಾಟಿ ಬಾಲಿವುಡ್ ಅಂಗಳಕ್ಕೂ ಕೂಡ ಹೋಯ್ತು. ಬಾಲಿವುಡ್ ಇಂದ ಈಗ ಸಾಗರದ ಆಚೆ ಕೂಡ ಕನ್ನಡ ಚಿತ್ರರಂಗವನ್ನ ನೋಡುವಂತ ಪ್ರಯತ್ನ ಆಗ್ತಾ ಇದೆ. ಸೊ ಮೆಚ್ಚುವಂತ ಪ್ರಯತ್ನ ಆಗ್ತಾ ಇದೆ. ಅಂತಹ ಪ್ರಯತ್ನಗಳು ಇನ್ನಷ್ಟು ಹೆಚ್ಚಾಗಬೇಕು. ಈ ನಿಟ್ಟಿನಲ್ಲಿ ಎಲ್ಲ ಮಕ್ಕಳನ್ನ ಪ್ರೀತಿಸಿದ ಹಾಗೆ ಎಲ್ಲಾ ಸ್ಟಾರ್ಗಳು, ಎಲ್ಲಾ ಸೆಲೆಬ್ರಿಟೀಸ್ಗಳು ಒಂದಷ್ಟು ಪ್ರತಿಭಾವಂತರನ್ನು ಗುರುತಿಸಿ ಅವ್ರನ್ನ ಮುನ್ನೆಲೆಗೆ ತರುವಂತ ಪ್ರಯತ್ನ ಮಾಡಿದ್ರೆ ಖಂಡಿತವಾಗಿ ಕನ್ನಡ ಚಿತ್ರರಂಗ ಇನ್ನಷ್ಟು ಶೈನ್ ಆಗಬಹುದು. ಸೊ ಶೈನ್ ಆಗಿದೆ, ಆಗಿಲ್ಲ ಅಂತಲ್ಲ. ಇನ್ನೊಂದಿಷ್ಟು ಹೊಸಬ್ರಿಗೆ ಕೂಡ ಅವಕಾಶ ಕೊಡುವಂತ ಪ್ರಯತ್ನ ಆಗ್ಬೇಕು.
ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.